ದೇಶದ ಸಮಸ್ತ ಜನತೆಗೆ ಜೈ ಭೀಮ್ ವಂದನೆಗಳನ್ನು ತಿಳಿಸುತ್ತಾ, ಈಗೇನು ನಾಳೆ 4ನೇ ತಾರೀಕು 2ನೇ ತಿಂಗಳು 2026 ಪ್ರತಿ ವರ್ಷದಂತೆ ಹೋಳಿ ಹಬ್ಬವನ್ನು ಆಚರಣೆ ಮಾಡುತ್ತಿರ್ತಕ್ಕಂಥ ಪ್ರತಿಯೊಬ್ಬ ಈ ದೇಶದ ಮೂಲ ನಿವಾಸಿಯ ಸಮುದಾಯಗಳಿಗೆ, ಬ್ಯಾಕ್ವರ್ಡ್ ಕಮಿಟಿಯ ಸಮುದಾಯಗಳಿಗೆ ತಿಳಿಪಡಿಸೋದಂದರೆ, ಹೋಳಿ ಹಬ್ಬವನ್ನು ಯಾತಕ್ಕೋಸ್ಕರ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಫಸ್ಟ್ ನಾವು ಚಾರಿತ್ರಿಕ ವಿಷಯವನ್ನು ತಿಳಿದುಕೊಳ್ಬೇಕಾಗಿದೆ. ಹೋಳಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕಿಂತ ಪೂರ್ವದಲ್ಲಿ ಈ ದೇಶದಲ್ಲಿ ಮನುವಾದ ಮನುಸ್ಮೃತಿ ಏನು ಹೇಳಿತ್ತು, ಈ ದೇಶದ ಪರಿಸ್ಥಿತಿ ಯಾವ ಹಂತದಲ್ಲಿತ್ತು ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಇವತ್ತು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತೇಳಿ 4 ವರ್ಣಗಳನ್ನು ಮಾಡಿಬಿಟ್ಟು ಈ ದೇಶದ ಕೆಲವು ಸಮುದಾಯಗಳನ್ನು ಗುಲಾಮಗಿರಿ ಪದ್ಧತಿಗೆ ಜಾರಿ ಬಿಟ್ಟು ಆಳುವ ವರ್ಗಗಳು ಇವತ್ತು ತುಳಿತಕ್ಕೊಳಪಡಿಸಿ, ಶೋಷಣೆಗೊಳಪಡಿಸಿ, ಇವತ್ತು ಊರು ಹೊರಗಡೆ ಇಟ್ಬಿಟ್ಟು ಇವತ್ತು ದೌರ್ಜನ್ಯ ಮಾಡಿರ್ತಕ್ಕಂಥ ವಿಷಯಗಳನ್ನು ನಾವು ಪ್ರತಿಯೊಂದು ಚರಿತ್ರೆಯಲ್ಲಿ ನೋಡ್ತಾ ಇದ್ದೀವಿ. ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹೋಳಿ ಹಬ್ಬ ಚರಿತ್ರೆ ವಿಷಯದ ಬಗ್ಗೆ ತಿಳಿಯೋದೇನಪ್ಪ ಅಂತಂದರೆ, ಹೋಳಿ ಹಬ್ಬ ಈ ಒಂದು ಸವರ್ಣೀಯರು ಅಂತ ಕರೆಸಿಕೊಳ್ತಕ್ಕಂಥ ಬ್ರಾಹ್ಮಣ್ಯದ ಸಮುದಾಯದ ಕೆಲವು ವ್ಯಕ್ತಿಗಳು ಒಂದು ಪ್ರದೇಶದಲ್ಲಿ ಮೋಜು ಮಸ್ತಿ ಮಾಡುವ ಸಂದರ್ಭದಲ್ಲಿ ಹಿರಣ್ಯಕಶಿಪುನ ಒಂದು ರಾಜವಂಶಸ್ಥ ಆಡಳಿತದಲ್ಲಿ ಆವತ್ತಿನ ಸಂದರ್ಭದಲ್ಲಿ ಹಿರಣ್ಯಕಶಿಪುನ ಒಬ್ಬ ಸಹೋದರಿ, ಇವತ್ತು ಒಂದು ಸವರ್ಣೀಯ ಸಮುದಾಯಗಳು ಅಲ್ಲಿ ಸಮುದಾಯದ ಯುವಕರು ಮೋಜು ಮಸ್ತಿ ಮಾಡುತ್ತಾ ಮದ್ಯಪಾನವನ್ನು ಸೇವಿಸುತ್ತಾ ಇವತ್ತು ಅಲ್ಲಿ ಕೂರ್ತಕ್ಕಂಥ ಸಂದರ್ಭದೊಳಗಡೆ ಅದೇ ಮಾರ್ಗವಾಗಿ ಹಿರಣ್ಯಕಶಿಪುನ ಸಹೋದರಿಯವರು ಬರಬೇಕಾದ ಸಂದರ್ಭದಲ್ಲಿ ಇವರ ಕುಡಿದ ಅಮಲಿನಲ್ಲಿ ಆ ಒಂದು ಸಹೋದರಿಯ ಮೇಲೆ ಅತ್ಯಾಚಾರವನ್ನು ಮಾಡಿ ಕೊಲೆ ಮಾಡಿರ್ತಕ್ಕಂಥ ವಿಷಯ. ಅದಕ್ಕೆ ಸಂಬಂಧಪಟ್ಟಂತೆ ಆ ಯುವಕರು ಈ ಒಂದು ಸಾಕ್ಷ್ಯಾಧಾರಗಳು ಸಿಗಲೇಬಾರದು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಆ ಸಹೋದರಿಯನ್ನು ಕೊಲೆಗೈದು ಬೆಂಕಿಯಲ್ಲಿ ಸುಟ್ಟು ಮತ್ತೆ ರಾಮರಸದ ಮತ್ತು ಮದ್ಯಪಾನವನ್ನು ಸೇವಿಸಿ ಅದನ್ನು ತಿರುಚಿ ಇವತ್ತು ಹೋಳಿ ಹಬ್ಬವನ್ನು ಆಚರಣೆ ಮಾಡಲಿಕ್ಕೆ ಮನುಸ್ಮೃತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸೊ ಹಂಗಾಗಿ ಈ ದೇಶದ ಮೂಲ ನಿವಾಸಿ ಹಿರಣ್ಯಕಶಿಪುನ ಸಹೋದರಿಯಾಗಿರ್ತಕ್ಕಂಥ ನಮ್ಮ ಪೂರ್ವಜರಾಗಿರ್ತಕ್ಕಂಥ ಹೆಣ್ಣು ಮಕ್ಕಳ ಸಾವಿನ ಮೇಲೆ ಈ ಒಂದು ಹಬ್ಬವನ್ನು ಆಚರಣೆ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದ್ರ ಬಗ್ಗೆ ನಾವು ವಿಚಾರ ಮಾಡಬೇಕಾಗಿದೆ. ಅಂದರೆ ನಿಮ್ಮ ಮಾತಿನರ್ಥ ಹೋಳಿ ಹಬ್ಬ ಆಚರಣೆ ಮಾಡಬೇಕಾ ಅಥವಾ ಮಾಡಬಾರ್ದು? ಹೋಳಿ ಹಬ್ಬ ಮಾಡಬಾರ್ದು ಸರ್. ಯಾಕೆ ಮಾಡ್ತೀರಿ? ಏನೈತೆ ಅದರಿಂದ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ದಂಗೆ ಇತಿಹಾಸವನ್ನು ಅರಿಯದವರು ಇತಿಹಾಸವನ್ನು ಸೃಷ್ಟಿಸಲಾರಂತೇಳಿ ಇವತ್ತು ಹೋಳಿ ಹಬ್ಬವನ್ನು ಯಾಕೆ ಆಚರಣೆ ಮಾಡಬೇಕು? ಒಂದು ಹೆಣ್ಣಿನ ಸಾವಿನ ಮೇಲೆ ಹೋಳಿ ಹಬ್ಬವನ್ನು ಆಚರಣೆ ಮಾಡೋದು ನಿಮಗೆ ಆಚರಣೆ ಅನಿಸುತ್ತಾ, ಹಬ್ಬ ಅಂತ ಅನಿಸುತ್ತಾ? ಇವತ್ತು ಒಬ್ರಿಗೆ ಹಿಂಸೆ ಕೊಟ್ಟು, ಒಬ್ರಿಗೆ ಕೊಲೆಗೈದು, ಒಬ್ರಿಗೆ ಅತ್ಯಾಚಾರ ಮಾಡಿ ಈ ರೀತಿಯ ಸುಳ್ಳು ಚರಿತ್ರೆಗಳನ್ನು ಜನರ ತಲೆಯಲ್ಲಿ ತುಂಬಿಬಿಟ್ಟು ಇವತ್ತು ಮೌಢ್ಯತೆಯ ಕಡೆಗೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಮನುಸ್ಮೃತಿಯನ್ನು ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವತ್ತೇ ಖಂಡಿಸಿದರು. ಆ ವಿಷಯವನ್ನು ನಾವು ಇವತ್ತು ಜನಜಾಗೃತಿಯಾಗಿ ತಿಳ್ಕೊಳ್ಬೇಕಾಗಿದೆ. ಸೊ ಹಂಗಾಗಿ ಹೆಣ್ಣಿನ ಮೇಲೆ ಆಗ್ತಕ್ಕಂಥ ಈ ಅನ್ಯಾಯದ ವಿರುದ್ಧ ಈ ಹಬ್ಬ ಆಚರಣೆ ಮಾಡೋದು ಸರಿಯಲ್ಲ ಅನ್ನೋದು ನಮ್ಮ ಅಭಿಪ್ರಾಯ ಆಗಿದೆ. ಸೊ ಹಂಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಮಾಜದ ನಿರ್ಮಾಣಕ್ಕಾಗಿ ಇವತ್ತೇನು ಈ ನಾಡಿನಲ್ಲಿ ಈ ದೇಶದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಬಸವಣ್ಣನ ಆದರ್ಶಗಳಾಗಿರ್ಬೇಕು, ಇವತ್ತು ಸಾವಿತ್ರಿಬಾಯಿ ಫುಲೆಯವರ ಆದರ್ಶಗಳಾಗಿರ್ಬೇಕು, ಜ್ಯೋತಿಬಾಯಿ ಫುಲೆಯವರ ಆದರ್ಶವಾಗಿರ್ಬೇಕು, ಇವತ್ತು ನಮ್ಮ ಸಮಾಜಕ್ಕಾಗಿ ಶ್ರಮಿಸಿರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತು ನಮಗೇನು ಆದರ್ಶಗಳಾಗಿದ್ದಾರೆ ಅವರ ಮಾರ್ಗದಲ್ಲಿ ನಾವೆಲ್ಲರೂ ಹೋಗ್ಬೇಕಾಗಿದೆ. ಸೊ ಹಂಗಾಗಿ ಮೌಢ್ಯತೆ ವಿರುದ್ಧ ನಾವೆಲ್ಲರೂ ತಿರುಗಿ ಬೀಳಬೇಕಾಗಿದೆ. ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನವನ್ನು ಓದ್ತಾ ಇಲ್ಲ ಈ ದೇಶದ ಬ್ಯಾಕ್ವರ್ಡ್ ಕಮಿಟಿಗಳು. ಯಾರೋ ಒಬ್ಬ ಬ್ರಾಹ್ಮಣ್ಯ ವ್ಯಕ್ತಿ ಬರೆದಿರ್ತಕ್ಕಂಥ ಮನುಸ್ಮೃತಿ ಸಂವಿಧಾನವನ್ನು ಓದ್ತಾ ಇದ್ದಾರೆ. ಸೊ ಹಾಗಾಗಿ ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಓದಬೇಕಾಗಿತ್ತು ಅವರು ಓದ್ತಾ ಇಲ್ಲ, ಯಾರು ಬ್ರಾಹ್ಮಣ್ಯ ಸಮುದಾಯದನ್ನು ಓದಬಾರ್ದಾಗಿತ್ತು ಅವ್ರು ಓದ್ತಾ ಇದ್ದಾರೆ. ಸೊ ಹಂಗಾಗಿ ಈ ದೇಶದ ಪರಿಸ್ಥಿತಿ ಹೆಂಗಾಗಿದೆಪ್ಪ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಓದಿರ್ತಕ್ಕಂಥ ಪ್ರತಿಯೊಬ್ಬರು ಇವತ್ತು ಉನ್ನತ ಹುದ್ದೆಯಲ್ಲಿದ್ದಾರೆ, ಒಬ್ಬೊಳ್ಳೆ ರಾಜಕಾರಣಿಗಳಾಗಿದ್ದಾರೆ, ಒಳ್ಳೆಯ ಸ್ಥಾನಮಾನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ, ಅವರು ಶಿಕ್ಷಣವಂತರುಗಳು ಕೂಡ ಆಗಿದ್ದಾರೆ. ಕೊನೆಯದಾಗಿ ತಮ್ಮ ಈ ಸಂದೇಶ ಯಾವ ರೀತಿ ನೀಡಬೇಕಂತ ಮಾಡಿದ್ರು? ಅಂದರೆ ಜನಗಳಿಗೆ ಈ ಹೋಳಿ ಹಬ್ಬದ ಬಗ್ಗೆ ಕೊನೆಯದಾಗಿ ಸಂದೇಶ ಏನು ತಲುಪಿಸ್ಬೇಕಂತ ಮಾಡಿದ್ದಾರೆ? ನಾವು ಮೌಢ್ಯತೆ ಕಡೆಗೆ ಹೋಗೋದನ್ನು ಬಿಟ್ಟು ಶಿಕ್ಷಣದ ಕಡೆಗೆ ಕೊಡಬೇಕಾಗಿದೆ. ಅದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು, ಶಿಕ್ಷಣ ಎಂಬುದು ಹುಲಿಯ ಹಾಲಿದ್ದಂತೆ, ಅದನ್ನು ಕುಡಿದವರು ಗರ್ಜಿಸಲೇಬೇಕಂತೆ. ಈಗ ನಾಳೆ ದಿನ ಕುಡಿದ ಅಮಲಿನಲ್ಲಿ ಏನು ಬೇಕಾದ್ರೆ ಇವು ಘಟನೆಗಳು ನಡೀತಾ ಇರ್ತವೆ. ಇವತ್ತು ಕುಡಿದ ಮತ್ತಿನಲ್ಲಿ ಗಾಂಜಾ ಸೇವನೆ ಆಗಿರ್ಬೋದು, ಪ್ರತಿಯೊಂದು ಇವತ್ತೇನು
ಚಟಕ್ಕೆ ಬಲಿಯಾಗಿ ಯುವಕರು ತಮ್ಮ ಜೀವನವನ್ನೇ ಕಳ್ಕೊಳ್ತಿದ್ದಾರೆ. ದಾರಿ ತಪ್ಪಿ ಹೋಗ್ತಾ ಇದ್ದಾರೆ. ಇವತ್ತು ಹೊಳಿಗೆ ಸ್ನಾನ ಮಾಡಕ್ಕೆ ಹೋಗ್ಬೇಕಾದ್ರೆ ಪ್ರಾಣಿಗಳು ಹೋಗ್ತದೆ, ಅದಕ್ಕೆಲ್ಲ ಯಾರು ಹೊಣೆ? ಇವತ್ತು ತಂದೆ ತಾಯಿ ಎಷ್ಟೋ ಕನಸುಗಳನ್ನು ಕಟ್ಟಿರ್ತಾರೆ. ಒಬ್ಬ ಯುವಕ ಒಂದು ಕುಟುಂಬಕ್ಕೆ ಮಾರ್ಗದರ್ಶನಾಗಿ ನನ್ನ ಮಗ ನಾಳೆ ಒಬ್ಬ ಅಧಿಕಾರಿಯಾಗಿ ಬರ್ತಾನ, ನನ್ನ ಕುಟುಂಬನ ಸರಿಪಡಿಸ್ತಾನ ಅನ್ನೋವಂಥ ತಂದೆ ತಾಯಿ ಕನಸು ನುಚ್ಚುನೂರಾಗಿ ಹೋಗ್ತೈತಲ್ಲ ಇಂಥ ಹಬ್ಬಗಳ ಆಚರಣೆ ಮಾಡೋದ್ರಿಂದ. ಸೊ ಹಂಗಾಗಿ ತಾಳ್ಮೆಯಿಂದ ಇರಲಿ. ಇಂಥ ವಿಚಾರಗಳನ್ನು ಇತಿಹಾಸಗಳನ್ನು ತಿಳಿದುಕೊಂಡು ನಾವೆಲ್ಲರೂ ಶಿಕ್ಷಣವಂತರಾಗಿ ಇವತ್ತು ಶಿಕ್ಷಣದ ಕಡೆಗೆ ನಾವೆಲ್ಲರೂ ಮಾರ್ಗದರ್ಶನ ಆಗಿ ಹೋಗೋಣ ಅಂತೇಳಿ ಈ ಮೂಲಕ ನಾನು ಎಲ್ಲರಿಗೂ ತಿಳಿಪಡಿಸ್ತಿದ್ದೀನಿ. ಜೈ ಭೀಮ್. ಅಷ್ಟೇ. ಈಗ ಬಾಬಾ ಸಾಹೇಬರು ಏನು ಹೇಳಿದ್ದಾರೆ, ಮೌಢ್ಯತೆಯ ವಿರುದ್ಧ ನಾವೆಲ್ಲರೂ ಎದ್ದು ನಿಂದಿರಬೇಕಾಗಿದೆ. ಧಾರ್ಮಿಕತೆಗೆ ಒತ್ತು ಕೊಡುವುದಕ್ಕಿಂತ ಶಿಕ್ಷಣದ ಕಡೆಗೆ ಒತ್ತು ಕೊಡುವುದು ಸೂಕ್ತ ಅಂತೇಳಿ ಈ ಸಂದರ್ಭದಲ್ಲಿ ಜನರಿಗೆ ನಾನು ಜಾಗೃತಿಯನ್ನು ಕೇಳ್ತಾರೆ.